ಇತ್ತು. ಅಲ್ಲಿ ಒಂದು ಚಾಲೆಂಜ್ ಇತ್ತು, ಏನು 50,000 ಒಂದು ಓಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ. ಪ್ರಕಾಶನ್ 4 ಸಾರಿ ಗೆಲ್ಲಿಸ್ತೀನಿ, ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು. ಇಲ್ಲೇ ಕುಮಾರಸ್ವಾಮಿ ಕೂತವ್ರೆ, ದೇವೇಗೌಡರು, ರಾಜೇ ಪಟೇಲ್ರು, ದೇವರೇಗೌಡರು ಎಲ್ಲ ಸೇರಿ, ಮಂಜುನಾಥ್ ರೈತ ದೇವರೇಗೌಡರು ಇವತ್ತು ಮಂಜುನಾಥ ಫೋನ್ ಹುಡ್ಕೊಂಡೋಗಿಲ್ಲ. ಏನಪ್ಪ ಈಗ ಅವರೆಲ್ಲ ಸೇರಿ ಒಡ್ಲೆ ಕೂಡ್ ಪ್ರಕಾಶಿಗೆ ಸೀಟ್ ಕೊಡೋದ್ರೆ ನಾನು ಇಲ್ಲಲ್ಲ ಅಂದಿಲ್ವ ಸರ್, 5 ಮನೆ ಒಳಗೆ ಸೀಟ್ ಕೊಡಿಸಿ ಗೆಲ್ಲಿಸ್ಕೊಂಡ್ಬಂದೆ. ಅವತ್ತೇನಾಯಿತು, ಭರವಸೆ ಕೇಂದ್ರದಿಂದ ಪ್ರಕಾಶ್ ಸೋತು. ನನ್ನ ಹೆಂಡತಿ 5 ಕಳೆದ 1 ವರ್ಷದಿಂದ ಇವನು ಯಾವಾಗ ಇದು ಮಾಡ್ದ, ನಾನೇನು ನನ್ನ ಹೆಂಡತಿ ನಿಲ್ಸೋಕ್ಕೆ ಇದಲ್ಲ, ನಾನು ದಡ್ಡಲ್ಲ, ಬಿಟ್ಟಿದ್ದೆ. ರೇವಣ್ಣ ನಿಲ್ಲಿಸಿ ಅಂದಾಗ ಅವ್ರು ಯಾರೋ ಒಬ್ರು ಬಿಡ್ಬೇಕಲ್ಲ. ಈಗ ಅಯ್ಯೋ ಬೇಲೂರಲ್ಲಿ ದೇವರೇಗೌಡರು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟೋದು. ನಾನು ಮಾತು ಹೇಳಿದ್ದೆ ಮುಂಚೆನೆ, ಅಯ್ಯೋ ಏನು ಹೇಳ್ತಿದ್ದೀವಿ ಅವತ್ತು ಕೂತ್ಕೊತೀನಿ, ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬರ್ತಾನೆ. ಅಲ್ಲಿವೇ ಭವನ್ ನಿಲ್ಬೇಕು, ಪ್ರಜ್ವಲ್ ನಿಲ್ಬೇಕು ಅದು. ಆದರೂ ನಾನು 7 ಕಾನ್ಸ್ಟಿಟ್ಯೂನ್ಸಿಗೆ ಒಕ್ಕಲೇರಾಗಿ ಕಳ್ತೀನಿ. ಯಾಕೆ ಕೊಟ್ಟೆ ಲಿಮಿಟೇಷನ್ಗೆ? ಏನ್ರಿ ಕುಮಾರಸ್ವಾಮಿ, ಎಲ್ಲ ಸಮಾಜ ತಗೊಂಡು ಇಲ್ಲಿ ಶಂಕರಾಚಾರ್ಯ ಅವರೇ ಅರ್ಕುಗೂಡಲ್ಲಿ ಮಲ್ಲಪ್ಪನವರ ಹೆಂಡತಿ ಮೇಲೆ ಆಚಾರ ಗೆಲ್ಲಿಸ್ಕೊಂಡು ಬಂದರು ದೇವೇಗೌಡರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಲ್ಲ ರಾತ್ರಿ ಎಲ್ಲ ಹೋಗಿ ಬಂದು ಸುತ್ತ ಹಾಕೊಂಡು ಒಬ್ರು ವಕೀಲರನ್ನ ಸೋಲಿಸಿ ದೇವೇಗೌಡರು ಹೋಗಿ ಆಚಾರ ಗೆಲ್ಲಿಸ್ಕೊಂಡು ಬಂದಿದ್ರಿ ಪಾರ್ವತಮ್ಮನ್ನ. ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಗೌಡರಿಗೆ ಮತ್ತೆ ಚಲೋ ಯಾರೋ ನಿಮ್ಮಂತ ಪುಣ್ಯಾತ್ಮದಿಂದ ಹುಡ್ಕೊಂಡವ್ರು ರೇವಣ್ಣ, ಕುಮಾರಸ್ವಾಮಿ ಅಥವಾ ಮಂಜಾನೆಲ್ಲ ಯಾರೋ ಇಂಥ ಮಂಜಪ್ಪ ಹೆಂಡತಿ ನೋಡಿದ್ರೆ ನನಗೆ ಒಟ್ಟುವರಿತದೆ. ಯಾರು ಬಂದು 500 ಜನ ಇದ್ಮೇಲೆ ಹಾಕೋದು ಏನು ಮಾಡ್ತೀಯ? ಕೆಲವು ಏನಾಯ್ತು, ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗರು ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ತೋ ನಮ್ಮ ದೇವೇಗೌಡರು ಮಗ ನನಗೆ ಬೇಕಾಗಿರೋದು. ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ, ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಆ ಸಮಾಚಾರ ಇದ್ದಿದ್ರೆ ಆ ಬೇಕಾದ್ರೆ ಹೊರಗಡೆ ಚೇರ್ ಹಾಕಿ ಕುಡ್ದೋದ್ರು ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ಸಿಗ್ತಾರೆ.